ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೆಂಪ, ಏನ್ ಜ್ಯೋತಿ? ತಗೋ, ನಾನ್ ನಿನ್ಗೆ ತುಂಬಾ ಅವಮಾನ ಮಾಡ್ಬಿಟ್ಟಿದೀನಿ. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ದೆ ನಿನ್ ಪ್ರೀತಿ ವಿಶ್ವಾಸನ ನಮ್ ಮನೆಯವ್ರ ಮೇಲೆ ಯಾವಾಗ್ಲೂ ತೋರ್ಸಿದ್ಯಾ. ಇದ್ ನಿನ್ಗೆ. ಏನ್ ಜ್ಯೋತಿ, ಯಾಕಿಂಗ್ ಮಾತಾಡ್ತಿದ್ಯಾ? ಇಲ್ಲ ಕೆಂಪ, ನನ್ನ ಕ್ಷಮಿಸ್ಬಿಡು. ನೀನ್ ನಮ್ಮ ಮನೆಯವರಲ್ಲೇ ಒಬ್ಬ ಅಂತ ನಾನು ಒಪ್ಕೊಳ್ತೀನಿ. ಥ್ಯಾಂಕ್ಸ್ ಕಣವ. ಅಪ್ಪ, ಇದ್ ನಿಮ್ಗೆ. ನನಗ್ಯಾಕಮ್ಮ? ಹಬ್ಬದ ದಿನ ಹೊಸ ಬಟ್ಟೆ ಬೇಡ ಅಂತ ಹೇಳ್ಬಾರ್ದು. ತಗೊಳ್ಳಿ. ತುಂಬಾ ಸಂತೋಷ ಕಣಮ್ಮ. ನಿಮ್ ಮನ್ಸ್ನ ತುಂಬಾನೇ ನೋಯಿಸ್ಬಿಟ್ಟಿದ್ದೀನಿ. ದಯವಿಟ್ಟು ಕ್ಷಮಿಸಿ. ಅದೆಲ್ಲ ಏನ್ ಬೇಡಮ್ಮ. ನೀ ನಮ್ಮನ್ನೆಲ್ಲ ಅರ್ಥ ಮಾಡ್ಕೊಂಡಿಯಲ್ಲ, ನನಗಷ್ಟೇ ಸಾಕು. ನೀನೀಗ ಕೊಡ್ತಿರೋ ಅಂಥ ಬಟ್ಟೆಗಳು ನನ್ನ ಜೀವನ ಪರ್ಯಂತ ಮರೆಯಕ್ಕಾಗದೇ ಇರೋಂಥ ಬಟ್ಟೆಗಳು. ನಿನಗೆ ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಜ್ಯೋತಿ, ನೀನು ನಮ್ಗೆಲ್ಲ ಹೊಸ ಬಟ್ಟೆ ಕೊಟ್ಟೆ. ಈಗ ನಾವು ನಿಮ್ಗೆಲ್ಲ ಹೊಸ ಬಟ್ಟೆ ಕೊಡ್ಬೇಕಲ್ವಾ? ಬಂಗಾರಿ, ಹೋಗಿ ತಗೊಂಡು. ಅಣ್ಣ, ಜ್ಯೋತಿ ಪಕ್ಕ ನಿಂತ್ಕೋ. ಇದೆಲ್ಲ ಯಾಕಮ್ಮ? ಎದ್ದೇಳಣ್ಣ. ಏ ಶಿವರಾಜು, ಬಂಗಾರಿ, ಈ ಉಡುಗೊರೆನ ನಾನು ನನ್ನ ತಂಗಿ ಕೊಡ್ತೀನಿ. ನಾನು ನಮ್ಮ ಅಣ್ಣಂಗೆ ಕೊಡ್ತೀನಿ. ನೂರು ಕಾಲ ಖುಷಿಯಾಗಿರು. ಇವ್ರು ಎಲ್ಲರ ಈ ಸಂತೋಷನ ನನ್ ಸರ್ವನಾಶ ಮಾಡಿ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಮೇಲೆ ಜ್ಯೋತಿ, ಜ್ಯೋತಿ, ನಿನ್ನೆ ಕೂಗ್ತಿರೋದು ಯಾಕೆ ಜ್ಯೋತಿ? ಕಣ್ಣಲ್ಲಿ ನೀರು? ಏನಿಲ್ಲ, ಇದು ಕಣ್ಣೀರಲ್ಲ, ಸಂತೋಷಕ್ಕೆ ಬಂದಿರೋದು. ಸರಿ, ಟೈಮ್ ಆಯ್ತಲ್ಲ, ಬನ್ನಿ ಪೂಜೆ ಮಾಡಿ ಪ್ರಸಾದ ತಿಂದು ಹಬ್ಬ ಮುಗಿಸೋಣ. ಎಲ್ರೂ ಹೊಸ ಬಟ್ಟೆ ಹಾಕೊಂಡು ರೆಡಿಯಾಗಿ. ದೊಡ್ಡಪ್ಪ ಬಾ, ನಾವು ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗೋಣ. ಓಹೋ, ರೆಡಿ ರೆಡಿ ಇಂದ್ರ. ನೀನೇ ಕಿಲ್ಲೆ ಕೂತಿದ್ಯೇನು? ಇಂದ್ರ ನಿನ್ಗೂ ಹೊಸ ಬಟ್ಟೆ ತಂದ್ಕೊಟ್ಟಿದಂತಾನೆ. ಹೋಗಿ ಅದನ್ನ ಉಟ್ಕೊಂಡು ರೆಡಿಯಾಗು. ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿ ನೀವೆಲ್ಲರೂ ಸಂತೋಷವಾಗಿ ಸುಗ್ಗಿ ಹಬ್ಬ ಮಾಡಬೇಕು ಅನ್ಕೋತಾ ಇದ್ದೀರಾ? ಇನ್ನೊಂದು ಸ್ವಲ್ಪ ಹೊತ್ನಾಗೆ ಏನ್ ನಡೀತದೆ ಅಂತ ನೋಡ್ತಾ ಇರಿ. ಅಪ್ಪ, ಅಮ್ಮ, ನೀವೆಲ್ಲ ರೆಡಿನಾ? ಇಲ್ಲ ಕಣೋ. ಯಾಕಪ್ಪ? ಊರಿಗೆ ಹೋಗ್ಬೇಕು ರೆಡಿಯಾಗಿ ಅಂತ ಎಲ್ಲರಿಗೂ ಹೇಳಿದ್ದೆ ಅಲ್ವಾ? ಯಾವ ಊರಿಗೆ ಹೋಗ್ಬೇಕು ಅಂತ ಹೇಳ್ತಿದ್ಯೋ? ಅಮ್ಮ, ನಮ್ಮ ತಾತನ ಊರಿಗಮ್ಮ. ಅಲ್ಲಿ ಅಪ್ಪಂದು ಅಂತ ಒಂದು ಮನೆ ಇದೆಯಲ್ಲ, ಅಲ್ಲಿ ನೀವು 3 ಜನನು ಹೋಗಿರಿ. ನಾವು 3 ಜನ ಅಂದ್ರೆ ಮತ್ತೆ ನೀನು? ನಾನು ಜೊತೆ ನಿಮ್ ಜೊತೆ ತಾತನ ಊರಿಗೆ ಬಂದ್ರೆ ಅಕಸ್ಮಾತ್ ಅವ್ರ ಮನೆ ಗೊತ್ತಾಗಿ ಅವ್ರೇನಾದ್ರೂ ನಿಮ್ಮನ್ನ ಹುಡುಕಿದ್ರೆ ನಮ್ಗೆಲ್ಲಾರ್ಗೂ ಪ್ರಾಬ್ಲಮ್ ಆಗುತ್ತೆ. ಹಾಗಾದ್ರೆ ನೀನ್ ಜ್ಯೋತಿನ್ ಕರ್ಕೊಂಡು ಬೇರೆ ಊರಿಗೆ ಹೋಗ್ತಿದ್ಯಾ? ಹೌದಪ್ಪ, ನಾನು ಜ್ಯೋತಿ ಯಾವ್ದಾದ್ರೂ ದೂರದ ಊರಿಗೆ ಹೋಗಿ ಸ್ವಲ್ಪ ದಿನ ಇರ್ತೀವಿ. ಇಲ್ಲಿ ವಾತಾವರಣ ಎಲ್ಲ ತಿಳಿಯಾದ್ಮೇಲೆ ನೀವೆಲ್ಲಿ ಇರ್ತೀರೋ ಅಲ್ಲಿಗೆ ಬರ್ತೀವಿ. ಅದೇನೋ ಸರಿ ಕಣೋ ರಾಮ್, ನೀವಿಬ್ರು ಹೋದ್ಮೇಲೆ
ಆ ಈಶ್ವರಪ್ಪ ಇಂದ್ರ ಶಿವರಾಜು ಎಲ್ಲರೂ ನಮ್ಮನ್ನು ಹುಡುಕೊಂಡು ಬಂದು ನಿಮ್ ಮಗ ಎಲ್ಲಿ ಅಂತ ಕೇಳಿ ನಮ್ಮನ್ನೆಲ್ಲ ಕಟ್ಟಾಕ್ ಹೊಡೆದ್ರೆ ಏನು ಮಾಡೋದು? ಈಗಾಗ್ಲೇ ಸಾಕಷ್ಟು ಸಲ ಇಂದ್ರ ನಮ್ಮನ್ನೆಲ್ಲ ಹೊಡೆದಿದ್ದಾನೆ, ಮರ್ತ್ಬಿಟ್ಟಿಯ ನೀನು? ಅಮ್ಮ, ನಾನಿದ್ರೆ ಮಾತ್ರ ಅವ್ರು ನಿಮ್ಮನ್ನ ಹೊಡೆಯೋದು. ನಾನಿಲ್ಲ ಅಂದ್ರೆ ಅವ್ರು ನಿಮ್ಮನ್ನ ಏನು ಮಾಡಕ್ಕಾಗಲ್ಲ. ಅಕಸ್ಮಾತ್ ಅವ್ರೇನಾದ್ರೂ ನಿಮ್ಮನ್ನ ಹುಡ್ಕೊಂಬಂದ್ರೆ ನಮಗೂ ರಾಮ್ಗೂ ಯಾವ ಸಂಬಂಧನೂ ಇಲ್ಲ. ಅವನ್ ಜ್ಯೋತಿನ ಎಲ್ಲಿ ಕರ್ಕೊಂಡು ಹೋಗಿದ್ದಾನ ಅಂತ ನಮಗೆ ಗೊತ್ತಿಲ್ಲ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ. ಯಾಕಪ್ಪ ನಾನು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ, ನಿಮ್ ಪಾಡ ನೀವು ಸೈಲೆಂಟ್ ಆಗಿದ್ದೀರಲ್ಲ? ಅಕ್ಕ, ನೀನು ಹೋಗಿ ಬಟ್ಟೆ ಪ್ಯಾಕ್ ಮಾಡು. ಯಾಕಕ್ಕ ಭಯ ಆಗ್ತಿದ್ಯಾ? ಭಯ ಅಲ್ಲ ಕಣೋ ರಾಮ್, ಯಾಕೋ ನಿನ್ ಮಾತ್ ಮೇಲೆ ನಂಬಿಕೆ ಬರ್ತಿಲ್ಲ. ಏನು, ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ? ನೀನ್ ಜ್ಯೋತಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರೋದು ಇದೇನ್ ಮೊದಲನೇ ಸರಿ ಅಲ್ಲ, ತುಂಬಾ ಸಲ ಹೇಳಿದ್ಯಾ. ಆದ್ರೆ ಹೇಳ್ದಾಗೆಲ್ಲ ಯಾವ್ದು ಆಗ್ಲೇ ಇಲ್ಲ. ಇಲ್ಲ ಅಕ್ಕ, ಈ ಸತಿ ನಾವು ಖಂಡಿತ ಹೋಗ್ತಿದ್ದೀವಿ. ಜ್ಯೋತಿನೂ ನನ್ನ ಜೊತೆ ಬರ್ತಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಜ್ಯೋತಿ ಹೊರಟು ಬರ್ತಿದ್ದಾಳೆ. ನಾನು ಅವಳ ಊರಿಂದ ಆಚೆ ಹೋಗಿ ಪಿಕ್ ಮಾಡಬೇಕು. ಆದಷ್ಟು ಬೇಗ ನೀವು 3 ಜನನು ಯಾರ ಕಣ್ಗೂ ಬೀಳ್ದಿರೋ ಹಾಗೆ ಮೈಸೂರಿಗೆ ರೀಚ್ ಆಗಿ. ಅಲ್ಲಿ ತಾತನೂರಿಗೆ ತುಂಬಾ ಬಸ್ಗಳು ಸಿಗುತ್ತೆ. ಯಾಕಿನ್ನು ಯೋಚನೆ ಮಾಡ್ತಿದ್ದೀರಾ? ರಾಮ್, ನಾವಿಲ್ಲೇ ಇರ್ತೀವಿ ಕಣೋ. ಅಕ್ಕ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವೇನಾದ್ರೂ ಇಲ್ಲೇ ಇದ್ರೆ ಅವ್ರು ನಿಮ್ಮನ್ನ ಹೊಡೆದು ಸಾಯಿಸ್ಬಿಡ್ತಾರೆ. ಅದೇ ನೀವೇನಾದ್ರೂ ಊರಲ್ಲಿದ್ರೆ ಅಲ್ಲಿ ಅವ್ರೇನಾದ್ರೂ ಹುಡ್ಕೊಂಬಂದು ಗಲಾಟೆ ಮಾಡಿದ್ರು ಅಲ್ಲಿ ಕೇಳಕ್ಕೆ ಅಂತ ನಮ್ಮವರು ಇರ್ತಾರೆ. ನಾನು ಹೇಳೋದನ್ನ ಕೇಳಿ. ಇಷ್ಟು ದಿನ ಜ್ಯೋತಿ ಒಪ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ರಿ, ಆದ್ರೆ ಇವಾಗ ಜ್ಯೋತಿ ಒಪ್ಕೊಂಡ್ಬರ್ತಿದ್ರು ಯಾಕೆ ಇಷ್ಟೊಂದು ತಡ ಮಾಡ್ತಿದ್ದೀರಾ? ನಿಮ್ಮ ಮಗ ಇಷ್ಟಪಟ್ಟಿರೋ ಜೀವನ ಬೇಕು ಅಂದ್ರೆ ದಯವಿಟ್ಟು ಎಲ್ಲರೂ ಹೊರಡಿ. ಸರಿ ರಾಮ್. ಅಪ್ಪ, ಅವನಿಷ್ಟು ಹೇಳಿದ್ಮೇಲೂ ನಾವು ಅವನ ಜೀವನಕ್ಕೆ ಅಡ್ಡಿ ಆಗೋದು ಬೇಡ. ಹೊರಡೋಣ, ಏನಂತೀಯಪ್ಪ? ಸರಿ ಕಣಮ್ಮ, ಅವನು ಹೇಳಿದಾಗೆ ಆಗಲಿ. ಅವನು ಸುಖವಾಗಿದ್ರೆ ಅಷ್ಟೇ ಸಾಕು. ನಮಗೇನು, ಎಲ್ಲಿದ್ರೂ ನಡೆಯುತ್ತೆ. ಅಮ್ಮ ಬಾ, ಬಟ್ಟೆ ಪ್ಯಾಕ್ ಮಾಡೋಣ. ಸರಿನಮ್ಮ, ಬಾ. ಓಹೋ ದೊಡಪ್ಪ. ಇಂದ್ರ, ನಿನ್ ಬಟ್ಟೆ ತುಂಬಾ ಚೆನ್ನಾಗಿದೆ ಕಣೋ. ದೊಡಪ್ಪ, ಇದು ನನಗೆ ಇಷ್ಟವಾದ ಬಣ್ಣ. ಓ ಆಯ್ತು. ಅಲ್ಲ, ನಾವೆಲ್ಲ ರೆಡಿಯಾಗಿ ಬಂದ್ವಿ, ಈ ಹೆಂಗಸ್ರಿನ್ನೂ ರೆಡಿಯಾಗಿ ಬರ್ಲೇ ಇಲ್ವಲ್ಲ? ದೊಡಪ್ಪ, ಈ ಹೆಂಗಸರಿಗೆ ಇಂಗ್ಲಿಷಲ್ಲಿ ಲೇಡೀಸ್ ಅಂತ ಯಾಕೆ ಕರೀತಾರೆ ಹೇಳು?